ಅವರು ಅಧ್ಯಕ್ಷರಾಗಿದ್ದಾರೆ. ಅಂತ ಹೇಳ್ಬಿಟ್ಟು ಅವರು ರಿಜಿಸ್ಟ್ರಾರ್ ಆಫೀಸಿಂದ ತಗೊಂಡು ಬಂದಿದ್ದಾರೆ. ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್. Still there was no condition of having the general conference. ಅದಕ್ಕೋಸ್ಕರ the executive council met and ನಮಗೊಂದು ಸುಮಾರು 257 ಕೋರ್ಟ್ ಕೇಸ್ ಇದೆ, ಸುಮಾರು FIR ಗಳಿದೆ. ಇದರದೆಲ್ಲ ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಾಗಿ ನಿಮ್ಮ ಒಂದು ಸಹಕಾರ, ಮಾಧ್ಯಮದವರ ಒಂದು ಸಹಕಾರ ನಮಗೆ. Conference for the Methodist Church in India. So as Reverend Matthew George just told, on 17th of July 2023 he was supposed to have retired. But the Council of Bishops, adrally we have active bishops plus retired bishops. Together a Council of Bishops is there. They ಬಾಟಮ್ ಲೈನ್ ಏನಂತ ಹೇಳಿದ್ರೆ, ಅವರು ನಮ್ಮ ಒಂದು ಕಾನ್ಫರೆನ್ಸಿನ ಬಿಷಪ್ ಅವರು ಆಗಿರೋದಿಲ್ಲ. ಇವಾಗ ನಮ್ಮ ಕಾನ್ಫರೆನ್ಸಿನ ಬಿಷಪ್ ಅವರು ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವಂದ್ ಅವರು ಇರ್ತಾರೆ. ಅವರು ನಮ್ಮ ಧರ್ಮಾಧ್ಯಕ್ಷರಾಗಿರ್ತಾರೆ. ಇದನ್ನ ತಿಳಿಸೋದಕ್ಕೆ ನಾವು ಇಲ್ಲಿ ಕರೆದಿದ್ವಿ. ಆ ಒಂದು ಪೀಠಕ್ಕೆ ನಾವು ಪವಿತ್ರತೆ ಕೊಡಬೇಕು, ಮರ್ಯಾದೆ ಕೊಡಬೇಕು. ಅದನ್ನ ನಮ್ಮ ಎಲ್ಲಾ ಮೆಥೋಡಿಸ್ಟ್ ಸಭೆಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ನಾವು ಇದನ್ನ ಅನೌನ್ಸ್ ಮಾಡಿದ್ದೇವೆ. ಆದರೂ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಫ್ ದಿ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್. ಈ ಹೊತ್ತು ಮಾಧ್ಯಮದ ಮೂಲಕವಾಗಿ ನಾನು ತಿಳಿಸುವುದೇನೆಂದರೆ, ಬಿಷಪ್ ಅಂದರೆ ಮಿಸ್ಟರ್ NL ಖರ್ಖರೆ ಅವರು 77ನೇ ವರ್ಷದಲ್ಲಿ ನಿವೃತ್ತಿ ಆದಾಗ್ಯೂ ಸಹ ಅವರು ರಾಜಕೀಯ ವ್ಯಕ್ತಿಗಳ ಬಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಹೋಗಿ ನಾನೇ ಬಿಷಪ್ ಮತ್ತು ಈ ಒಂದು ಬಾಲ್ಡ್ವಿನ್ ಸಂಸ್ಥೆಯ ಚೇರ್ಮನ್ ನಾನೇ ಎಂಬುದಾಗಿ ಮೋಸದಿಂದ ಅನೇಕ ಜನರ ಬಳಿಗೆ ಹೋಗುತ್ತಾ ಇದ್ದಾರೆ. ಅದಕ್ಕಾಗಿ ಮತ್ತು ಬೆದರಿಕೆ ಹಾಕುತ್ತಾ ಇದ್ದಾರೆ. ಮತ್ತು ರಾತ್ರಿ ವೇಳೆಯಲ್ಲಿಯೂ ಸಹ ನಮ್ಮ ಪದಾಧಿಕಾರಿಗಳಿಗೆ ಮೆಸೇಜ್ಗಳ ಮೂಲಕವಾಗಿ ಅವರು ಥ್ರೆಟನ್ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಮೋಸದಿಂದ ಮತ್ತು ಅನೇಕ ವ್ಯಾಪಾರಿಗಳಿಗೆ ಮತ್ತು ಹತ್ತಿರ ಹೋಗ್ತಾ ಇದ್ದಾರೆ. ವೆಂಡರ್ಸ್ ಹತ್ರ, ನಮ್ಮ ಬಾಲ್ಡ್ವಿನ್ ಸಂಸ್ಥೆಯಲ್ಲಿ ವೆಂಡರ್ಸ್ ಇದ್ದಾರೆ. ಆ ವೆಂಡರ್ಸ್ ಹತ್ರ ಹೋಗಿ ಹಣವನ್ನು ಸಹ ಕೇಳುತ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆಗಬಾರದೆಂಬ ಉದ್ದೇಶದಿಂದ ನಾವು ಈ ಒಂದು ಪ್ರೆಸ್ ಮೀಟ್ ಮೂಲಕವಾಗಿ ನಮ್ಮ ಕರ್ನಾಟಕ ಜನತೆಗೆ ನಾವು ಹೇಳುತ್ತಾ ಇದ್ದೇವೆ, ಮಿಸ್ಟರ್ NL ಖರ್ಖರೆ ಯಾರಾದರೂ ಬಳಿಗೆ ಬಂದು ಮೋಸದಿಂದ ಏನಾದರೂ ಕೇಳಿದರೆ ಸಹ ಅವರ ಗಮನವನ್ನು ತೆಗೆದುಕೊಳ್ಳಬಾರದು, ಅವರಿಗೆ ಯಾವ ಎಂಟರ್ಟೈನ್ ಮಾಡಬಾರದು ಎಂಬುದಾಗಿ ನಮ್ಮ ಮನವಿ ಇದೆ. One more matter what sir was asking about 70 years. See, para 387 of the Book of Discipline clearly